ನಾಟ್ಕಾಡ್ದೆ ನೀವು ಆಡ್ತಾ ಇರೋದು ಇವೇ ಹೇಳಿದ್ದೀರಾ ಕಾನೂನು ತಗೊಂಡು ಹೆಂಗೆ ಹೇಳಿದ್ದೀರಾ ಅಲ್ಲಿಂದ ಓನ್ ಬಂದ್ರೆ ನಾನು ಕಟ್ತೀನಿ ಇಲ್ಲಾಂದ್ರೆ ಕಟ್ಟಲ್ಲ ಅಂತ ಹೇಳಿ ತಗೊಂಡಿದ್ದೀರಾ ಮೇಲ್ಗಡೆ ಮಾತಾಡೋದ ಕರೆಕ್ಟ್ ಆಗಿ ಮಾತಾಡ್ರಿ ಏನ್ ನೋಡ್ತಾನೆ ನನಗೆ ನೋಡೋದಲ್ಲ ನಿಮ್ಗೆ ಹೇಳ್ತಾರೆ ಕೂಗಾಡ ಹೊತ್ತಿಗೆ ಮತ್ತೆ ಅಲ್ಲಿಂದ ಬಂದಿದ್ದು ನಾನು ಕೂಗ ಆಗಿಡಿದ್ಗೆ ಅಲ್ಲ ಕೂಗ ಆಡಿದ್ಗೆ ಮತ್ತೆ ಬಾಟ್ಲ ಕೂತ್ಕೊಂಡ ಯಾವ ನನ್ನ ಮಗನ ಚೀಟಿಯನ್ನು ಹೇಳಿಲ್ಲ ಬಾಟ್ಲ ಕೂತ್ಕೊಂಡ ಯಾವನು ಹೇಳಿಲ್ಲ ಬಾಟ್ಲ ಕೂತ್ಕೊಳ್ಳೋಕೆ ಬಾಯಗಡಿಕೆ. ಪ್ರಿಯ ವೀಕ್ಷಕರೇ, ಈಗಾಗಲೇ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಮತ್ತು ಅದರಿಂದ ಆತ್ಮಹತ್ಯೆಗೆ ಶರಣಾದ ಬಗ್ಗೆ ರಾಜ್ಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. ರಾಜ್ಯದ ಹಲವು ಭಾಗಗಳಲ್ಲಿ ಮೈಕ್ರೋ ಫೈನಾನ್ಸ್ಗಳಿಂದ ಜನರಿಗೆ ಆಗುತ್ತಿರುವ ಕಿರುಕುಳ ಮತ್ತು ಆತ್ಮಹತ್ಯೆ ಪ್ರಕರಣ ದಿನದಿಂದ ದಿನಕ್ಕೆ ಕಾವು ಪಡೆದಂತೆ ಸಿಎಂ ಸಿದ್ದರಾಮಯ್ಯ ಕೂಡಲೇ ಸಭೆ ನಡೆಸಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಕಡಿವಾಣ ಹಾಕುವ ಸಲುವಾಗಿ ಕಟ್ಟುನಿಟ್ಟಿನ ಕಾನೂನು ತರೋಕೆ ಮುಂದಾದರು. ಅದರಂತೆ ಸರ್ಕಾರ ಈಗಾಗಲೇ ಅನೇಕ ಗೈಡ್ಲೈನ್ಗಳನ್ನು ನೀಡಿದೆ. ಪೊಲೀಸ್ ಅಧಿಕಾರಿಗಳಿಗೂ ಇದರ ಬಗ್ಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದ್ದು ಮೈಕ್ರೋ ಫೈನಾನ್ಸ್ಗಳಿಗೂ ಕಾನೂನು ಕ್ರಮದ ಎಚ್ಚರಿಕೆ ನೀಡಿದೆ. ಈ ಮೂಲಕ ಕಾನೂನನ್ನು ಬಿಗಿಗೊಳಿಸಲಾಗಿದೆ. ಇಷ್ಟೆಲ್ಲ ಆದರೂ ಮೈಕ್ರೋ ಫೈನಾನ್ಸ್ಗಳು ಕ್ಯಾರೇ ಅನ್ನುತ್ತಿಲ್ಲ. ಸರ್ಕಾರದ ಬಿಸಿ ತಟ್ಟಿದಂತಿಲ್ಲ. ಯಾಕಂದ್ರೆ ಇಂದು ಬೆಳ್ಳಂಬೆಳಗ್ಗೆ ಹಾಸನ ಜಿಲ್ಲೆಯ ಅರಕಲಗೂಡಿನ ಕಾಳೇನಹಳ್ಳಿ ಎಂಬಲ್ಲಿ ರವಿ ಎಂಬುವವರ ಮನೆಗೆ ಸಿಬ್ಬಂದಿಗಳು ಧಾವಿಸಿ ಹಣ ನೀಡುವಂತೆ ಒತ್ತಾಯ ನಡೆಸುತ್ತಿವೆ. ಈ ಮಧ್ಯೆ ರವಿ ದಂಪತಿಗಳು ಮತ್ತು ಫೈನಾನ್ಸ್ ಸಿಬ್ಬಂದಿಯ ನಡುವೆ ವಾಗ್ವಾದ ನಡೆದಿದೆ. ಫೈನಾನ್ಸ್ ಸಿಬ್ಬಂದಿ ಮುಖದ ಪರಿಚಯವಾಗಬಾರದು ಅಂತಲೇ ಹೆಲ್ಮೆಟ್ ಧರಿಸಿ ಮನೆಯೊಳಗೆ ಹಠ ಮಾಡಿ ಹಣಕ್ಕಾಗಿ ಪೀಡಿಸುತ್ತಿರುವ ವಿಡಿಯೋ ಈಗಾಗಲೇ ವೈರಲ್ ಆಗಿದೆ. ಈಗ ನಮ್ಮ ಬಳಿ ಹಣ ಇಲ್ಲ, ನಂತರ ಕಟ್ಟುತ್ತೇವೆ ಎಂದರೂ ಸಿಬ್ಬಂದಿ ಮಾತ್ರ ಅಲ್ಲಿಂದ ಕದಲಲಿಲ್ಲ. ರವಿ ಈ ಹಿಂದೆ ಫೈನಾನ್ಸ್ನಿಂದ 50,000 ಬೆಳೆ ಸಾಲ ಪಡೆದಿದ್ರಂತೆ. ಈಗಾಗಲೇ ಬಡ್ಡಿಯನ್ನ ಪ್ರತಿ ತಿಂಗಳು ಪಾವತಿಸುತ್ತಿದ್ದೇನೆ, ಆದರೂ ಸಿಬ್ಬಂದಿ ಈಗ ಹಠ ಮಾಡ್ತಿದ್ದೆ, ಹಣ ನಾನೆಲ್ಲಿಂದ ತರಲಿ ಅಂತ ರವಿ ಮನೆಯವರು ಗೋಳಾಡ್ತಾ ಇದ್ದಾರೆ. ಈ ನಡುವೆ ಮಂಜಮ್ಮ ಎಂಬ ಮಹಿಳೆ ಕೂಡ ಇವರ ಕಾಟಕ್ಕೆ ಬೇಸತ್ತು ನನ್ನ ಮಗ ಸಹ ಮೊಮ್ಮಗನೊಂದಿಗೆ ಊರು ಬಿಟ್ಟಿದ್ದಾನೆ ಅಂತ ಕಣ್ಣೀರು ಹಾಕಿದ್ದಾರೆ. ಒಟ್ಟಾರೆ ಸರ್ಕಾರ ಅದೆಷ್ಟೇ ಶಿಸ್ತಿನ ಕ್ರಮದ ಎಚ್ಚರಿಕೆ ಕೊಟ್ಟರೂ ಸಹ ಯಾವ ಭಯವಿಲ್ಲದೆ ಈ ರೀತಿ ಬ್ಯಾಂಕ್ ಸಿಬ್ಬಂದಿಗಳು ಸಾಲಗಾರರಿಗೆ ಕಿರಿಕಿರಿ ಉಂಟು ಮಾಡ್ತಾ ಇದ್ದಾರೆ. ಇನ್ನಾದರೂ ಸರ್ಕಾರ ಮತ್ತೆ ಎಚ್ಚೆತ್ತುಕೊಂಡು ಪೊಲೀಸರು ಸಹ ಇತ್ತ ಗಮನ ಹರಿಸಲಿ. ಈ ಮೂಲಕ ಮತ್ತಷ್ಟು ಆತ್ಮಹತ್ಯೆಗಳು ಕಿರುಕುಳಗಳು ನಿಲ್ಲಲಿ ಅನ್ನೋದೇ ಎಲ್ಲರ ಆಶಯ. ಕೂಗಾಡ ಹೊತ್ತಿಗೆ ಮತ್ತೆ ಅಲ್ಲಿಂದ ಬಂದಿದ್ದು ನಾನು ಕೂಗ ಆಗಿಡಿದ್ಗೆ ಅಲ್ಲ ಕೂಗ ಆಡಿದ್ಗೆ ಮತ್ತೆ ಬಾಟ್ಲ ಕೂತ್ಕೊಂಡ ಯಾವ ನನ್ನ ಮಗನ ಚೀಟಿಯನ್ನು ಹೇಳಿಲ್ಲ ಬಾಟ್ಲ ಕೂತ್ಕೊಂಡ ಯಾವನು ಹೇಳಿಲ್ಲ ಬಾಟ್ಲ ಕೂತ್ಕೊಳ್ಳೋಕೆ ಬಾಯಗಡಿಕೆ ಅವ್ರಿಗೆ ಮಾಡಿ ಕಲ್ಸ ಪಾಠ ಕಲ್ಸಿರೋ ಸರ್ ಅದಕ್ಕಂತೆ ಏನ್ ಕಾಣದಂಗೆ ಯಾವುದೂ ಇಲ್ಲ. ಇತ್ತು ಲಾಕ್ಡೌನ್ ಮಿಂಚಾಗಿ ಇವ್ನು ಕಾನೂನು ನಾಟ್ಕಾಡ್ದೆ ನೀವು ಆಡ್ತಾ ಇರೋದು ಇವೇ ಹೇಳಿದ್ದೀರಾ ಕಾನೂನು ತಗೊಂಡು ಹೆಂಗೆ ಹೇಳಿದ್ದೀರಾ ಅಲ್ಲಿಂದ ಓನ್ ಬಂದ್ರೆ ನಾನು ಕಟ್ತೀನಿ ಇಲ್ಲಾಂದ್ರೆ ಕಟ್ಟಲ್ಲ ಅಂತ ಹೇಳಿ ತಗೊಂಡಿದ್ದೀರಾ ಮೇಲ್ಗಡೆ ಮಾತಾಡೋದ ಕರೆಕ್ಟ್ ಆಗಿ ಮಾತಾಡ್ರಿ ಏನ್ ನೋಡ್ತಾನೆ ನನಗೆ ನೋಡೋದಲ್ಲ ನಿಮ್ಗೆ ಹೇಳ್ತಾರೆ. ಅಲ್ಲ ಲೋನ್ ತಗೊಳ್ಳೋ ಟೈಮಲ್ಲಿ ಗೊತ್ತಾಗಿಲ್ವೇನಮ್ಮ? ಅಲ್ಲ ಆಯ್ತು ಕುಂತಿದ್ದಾಗ ಬರಲ್ಲ, ನಾನು ಒಪ್ಕೋತೀನಿ. ಏನ್ ಕಟ್ಟ ಎಷ್ಟನೇ ತಾರೀಕಿಂದಮ್ಮ ನಿಮ್ದು? ಎಷ್ಟನೇ ತಾರೀಕಿಂದು? 20 ದಿವಸ ಟೈಮ್ ಕೊಟ್ಟಿವಮ್ಮ. ಅದನ್ನ ಹೇಳ್ರಿ, ನಂಗೆ ಈ ತಿಂಗಳು ಹೇಳ್ರಿ. ಮತ್ ನಾಳೆ ಕಟ್ತೀನಿ ನಾಡ್ದೆ ಕಟ್ತೀನಿ ಅಂತ ಏನ ಕೇಳ್ಬೇಕು? ಮತ್ ನೀವೇ ಹೇಳತ್ತೀರಲ್ಲ ಹೀಗೆ ಅಂದ್ರೆ ನನಗೆ ಕಟ್ಟಕ್ಕಾಗಲ್ಲ ಅಂತ. ನಾನು ಕಂಪ್ನಿಗೆ ಮತ್ ಬಂದಾಗ ಮೊನ್ನೆ ಬಂದಾಗ ಏನ್ ಹೇಳಿದ್ರಿ? ಇದು ಇವತ್ತಿನ ಸುದ್ದಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾವನಾ ಬೆಳಗೆರೆ ಯೂಟ್ಯೂಬ್ ಚಾನಲ್ ಮತ್ತು ಅಚ್ಚರಿಯ ವಿಶಿಷ್ಟ ಸುದ್ದಿಗಳಿಗಾಗಿ ಹಾಯ್ ಬೆಂಗಳೂರು ವಾರಪತ್ರಿಕೆ ಈಗಾಗಲೇ ರಾಜ್ಯದೆಲ್ಲೆಡೆ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಕೊಂಡು ಓದಿ ಹರಸಿ. ನಮಸ್ಕಾರ.